ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭಾರತಿ ಬಸವರಾಜ್ ಭವಿಷ್ಯ ನಿರ್ಧಾರಕ್ಕೆ ಕ್ಷಣಗಣನೆ ಆರಂಭ ಆಗ್ತಾ ಇದೆ. ಇಂದು ಮಧ್ಯಾಹ್ನ 2:30ಕ್ಕೆ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ. ಭಾರತಿ ಬಸವರಾಜ್ ಭವಿಷ್ಯ ನಿರ್ಧಾರಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇಂದು ಮಧ್ಯಾಹ್ನ 2:30ಕ್ಕೆ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಈ ಅರ್ಜಿಯ ವಿಚಾರಣೆ ನಡೆಯಲಿದೆ. ಈ ಪ್ರಕರಣದಲ್ಲಿ A5 ಆರೋಪಿ ಭಾರತಿ ಬಸವರಾಜ್, 5ನೇ ಆರೋಪಿ ಭಾರತಿ ಬಸವರಾಜ್ ರೌಡಿ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ, ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿರುವ ಭಾರತಿ ಬಸವರಾಜ್ ಭವಿಷ್ಯ ನಿರ್ಧಾರಕ್ಕೆ ಕ್ಷಣಗಣನೆ ಆರಂಭ ಆಗಿದ್ದು, ಇವತ್ತು ಮಧ್ಯಾಹ್ನ 2:30ಕ್ಕೆ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಅರ್ಜಿಯ ವಿಚಾರಣೆ ನಡೆಯಲಿದ್ದು, ಇವತ್ತು ಭಾರತಿ ಬಸವರಾಜ್ ಭವಿಷ್ಯ ಏನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಜುಲೈ 15, 2025ರಂದು ರಾತ್ರಿ ಸುಮಾರು 8:10ಕ್ಕೆ ಬೆಂಗಳೂರಿನ ಭಾರತೀನಗರದಲ್ಲಿರುವ ಬಿಕ್ಲು ಶಿವನ ಮನೆಯ ಮುಂದೆ ದುಷ್ಕರ್ಮಿಗಳ ತಂಡ ಮಾರಕಾಸ್ತ್ರಗಳಿಂದ ರೌಡಿ ಶೀಟರ್ ಬಿಕ್ಲು ಶಿವನನ್ನು ಬರ್ಬರವಾಗಿ ಹತ್ಯೆಗೈದಿತ್ತು. ಆ ಪ್ರಕರಣ ಇದು. ತನಿಖೆಯ ಪ್ರಕಾರ ರಿಯಲ್ ಎಸ್ಟೇಟ್ ವ್ಯವಹಾರದ ಪೈಪೋಟಿ ಮತ್ತು ಕಿತ್ತಗನೂರು ಜಮೀನಿನ ವಿವಾದವೇ ಈ ಕೊಲೆಗೆ ಮುಖ್ಯ ಕಾರಣ ಅಂತ ಹೇಳಲಾಗಿತ್ತು. ಸೊ ಹಾಗಾಗಿ ಆರೋಪಿಗಳು ಈ ಪ್ರಕರಣದಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿ ಜಗದೀಶ್ ಅಲಿಯಾಸ್ ಜಗ್ಗ ಪ್ರಮುಖ A1 ಆರೋಪಿ. ಈ ಪ್ರಕರಣದಲ್ಲಿ ಆತ ಕೊಲೆಯ ನಂತರ ವಿದೇಶಕ್ಕೂ ಕೂಡ ಪರಾರಿಯಾಗಿದ್ದ ಅನ್ನುವಂಥದ್ದು ಪೊಲೀಸರ ತನಿಖೆ ಸಂದರ್ಭದಲ್ಲಿ ಬಯಲಾಗಿತ್ತು. ಮತ್ತೊಂದು ಕಡೆ ಈ ಪ್ರಕರಣದಲ್ಲಿ A5 ಆರೋಪಿ ಆಗಿದ್ದು ಅಂತಂದರೆ ಅದು ಭಾರತಿ ಬಸವರಾಜ್. ಈ ಪ್ರಕರಣದಲ್ಲಿ 5ನೇ ಆರೋಪಿ ಭಾರತಿ ಬಸವರಾಜ್. ಪ್ರಕರಣದ ತನಿಖೆ ನಡೆಸ್ತಾ ಹೋದಂಥ ಪೊಲೀಸರಿಗೆ, ರೌಡಿ ಶೀಟರ್ ಬಿಕ್ಲು ಶಿವನ ಕೊಲೆ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಹೋದಂತಹ ಪೊಲೀಸರಿಗೆ ಭಾರತಿ ಬಸವರಾಜ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ ಅನ್ನುವಂಥದ್ದು ಸಂದೇಹ ಕೂಡ ಮೂಡ್ತಾ ಹೋಗುತ್ತೆ. ಅದರ ಪರಿಣಾಮವೇ ಭಾರತಿ ಬಸವರಾಜ್ ಅವರ ಬಂಧನಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ತಲೆಮರೆಸ್ಕೊಳ್ತಾರೆ ಭಾರತಿ ಬಸವರಾಜ್. ಆ ನಂತರದಲ್ಲಿ ಅವರ ಬಂಧನಕ್ಕೆ ಪೊಲೀಸರು ಖಾಕಿ ಬಲೆ ಬೀಸುತ್ತೆ. ಬಳಿಕ ಕೊನೆಗೂ ಕೂಡ ಸಿಕ್ಕಿಬೀಳ್ತಾರೆ, ತಗಲಾಕೊಳ್ತಾರೆ ಭಾರತಿ ಬಸವರಾಜ್. ಆ ನಂತರದಲ್ಲಿ KR ಪುರಂ ಕ್ಷೇತ್ರದ ಬಿಜೆಪಿ ಶಾಸಕ ಮಾಜಿ ಸಚಿವ ಭಾರತಿ ಬಸವರಾಜ್ ಅವರನ್ನು ಈ ಪ್ರಕರಣದಲ್ಲಿ 5ನೇ ಆರೋಪಿಯನ್ನಾಗಿ ಹೆಸರಿಸಲಾಗುತ್ತೆ. ಹಂತಕರಿಗೆ ರಾಜಕೀಯ ಮತ್ತು ಕಾನೂನು ಬೆಂಬಲವನ್ನು ನೀಡಿದ ಆರೋಪ ಭಾರತಿ ಬಸವರಾಜ್ ಅವರ ಮೇಲಿದೆ. ಸೊ ಹಾಗಾಗಿ CID ಪೊಲೀಸರು ಫೆಬ್ರವರಿ 12, 2026ರಂದು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಭಾರತಿ ಬಸವರಾಜ್ ಅವರನ್ನು ಬಂಧಿಸ್ತಾರೆ. ಪ್ರಸ್ತುತ ನ್ಯಾಯಾಲಯ ಅವರನ್ನು ಈಗಾಗಲೇ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿರುವಂಥದ್ದು. ಇದೆಲ್ಲದರ ನಡುವೆ ಇವತ್ತು ಅವರ ಬೇಲ್ ಅರ್ಜಿ ವಿಚಾರಣೆ 2:30ಕ್ಕೆ ನಡೆಯಲಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ. ಕಾದು ನೋಡಬೇಕಿದೆ ಏನಾಗುತ್ತೆ ಅವರ ಭವಿಷ್ಯ ಅನ್ನುವಂಥದ್ದನ್ನು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.